ಬೆಂಗಳೂರಿನಲ್ಲಿ ಹಲವು ನಗರದ ಪರಿಸ್ಥಿತಿ ಇದೆ. ಆದರೆ ಇನ್ನು ಜಿಲ್ಲೆಗಳಲ್ಲೂ ಕೂಡ ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇದೆ. ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗ್ಯಾಸ್ ಬಂಕ್ ಬಂದ್ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಬಂಕ್ ಮಾಲೀಕರ ವಿರುದ್ಧವೇ ಆಟೋ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ದುಬಾರಿ ಬೆಲೆಗೆ ಗ್ಯಾಸ್ ಖರೀದಿಸೋದಾದ್ರೆ ತರಿಸ್ಕೊಳ್ತೀವಿ. ಆಟೋ ಚಾಲಕರಿಗೆ ಈ ರೀತಿ ಮಾಹಿತಿಯನ್ನ ನೀಡಿದ್ದಾರೆ ಬಂಕ್ ಮಾಲೀಕರು. ವಿಜಯಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರದಲ್ಲಿ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಪ್ರತಿ ಲೀಟರ್ ಎಲ್ಪಿಜಿ ಆಟೋ ಗ್ಯಾಸ್ಗೆ 85 ರೂಪಾಯಿಗೆ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 135 ರೂಪಾಯಿಗೆ ಗ್ಯಾಸ್ ಕೊಡೋದಾಗಿ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದಿಂದ ಚಿಕ್ಕಬಳ್ಳಾಪುರದಲ್ಲಿ ಆಟೋ LPG ಗ್ಯಾಸ್ ಬಂಕ್ಗಳಿಗೆ ಬಂಕನ್ನು ಬಂದ್ ಮಾಡಿದರೆ ಇದರಿಂದ ಚಿಕ್ಕಬಳ್ಳಾಪುರದಕ್ಕಂತ ಸುಮಾರು 1500ಕ್ಕೂ ಹೆಚ್ಚು ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಮತ್ತು ಅನಿವಾರ್ಯವಾಗಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ವಿಜಯಪುರ ಸುತ್ತಮುತ್ತ ಹೋಗಿ ಆಟೋಗಳಿಗೆ ಗ್ಯಾಸನ್ನು ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಆದರೆ ಚಿಕ್ಕಬಳ್ಳಾಪುರಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ಈಗ ಗ್ಯಾಸ್ ಬಂಕ್ ಮಾಲೀಕರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಬಂಕ್ ಮಾಲೀಕರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಅಲ್ಲಿ ಯಾಕೆ ಸಿಗ್ತಾ ಇದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ? ಅಲ್ಲಿ 1 ಲೀಟರ್ ಆಟೋ LPG ಗ್ಯಾಸ್ ಬೆಲೆ ಅಲ್ಲಿ 85 ರೂಪಾಯಿ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 135 ರೂಪಾಯಿ ಕೊಟ್ಟರೆ ನಾವು ಗ್ಯಾಸನ್ನು ತರಿಸ್ತೀವಿ, ಗ್ಯಾಸನ್ನು ಹಾಕ್ತೀವಿ ಅಂತ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರಂತೆ. ಇದರಿಂದ ಇವತ್ತು ಚಿಕ್ಕಬಳ್ಳಾಪುರ ಇರ್ತಕ್ಕಂಥ 1500ಕ್ಕೂ ಹೆಚ್ಚು ಜನ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಆಟೋಗಳನ್ನು ಓಡಿಸೋಕ್ಕಾಗದೆ ಇವತ್ತು ಖಾಲಿ ಇರಬೇಕಾಗಿದೆ. ಇದರಿಂದ ಮನೆ ನಿರ್ವಹಣೆ ಕಷ್ಟ ಆಗಿದೆ. ಮತ್ತು ಯಾಕೆ ಏನು ಸಮಸ್ಯೆ ಆಗಿದೆ ಅಂತೇಳಿ ನಾನು ಸ್ವತಃ ಆಟೋ ಚಾಲಕರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಈಗ ನೀವು 2 ದಿವಸ ಆಯಿತು ಚಿಕ್ಕಬಳ್ಳಾಪುರ ಆಟೋ ಬಂಕ್ಗಳು ಬಂದಾಗಿ, ಏನು ಮಾಡಿಕೊಂಡಿದ್ದೀರಿ? ಸರಿಯಾಗಿ 1 ವಾರ ಮೇಲೆ ಆಗಿದೆ ಸರ್. ಆಟೋಗಳು ನಿಲ್ಲಿಸ್ಬಿಟ್ಟಿದ್ದೀವಿ. ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಿ, ಹಾಕ್ಸ್ಕೊಂಡ್ಬರ್ತಾ ಇದ್ದೀವಿ. ದೇವನಹಳ್ಳಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಡ್ಬರ್ತಾ ಇದ್ದೀವಿ, ಚಿಂತಾಮಣಿಗೆ ಹೋಗಿ ಹಾಕ್ಸ್ಕೊಂಡ್ಬರ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಇಲ್ಲ ಗ್ಯಾಸು. ಯಾಕೆ ಅಂತ ಯಾರು ಚಿಕ್ಕಬಳ್ಳಾಪುರ ಎಷ್ಟು ಬಂಕ್ ಇದೆ? ಎಲ್ಲ ಬಂಕ್ ಬಂದಾಗಿದೆ, ಎಲ್ಲ ಬಂಕು ಕ್ಲೋಸು. ಇಬ್ಬರು ಮಾತಾಡ್ಕೊಂಡಿದ್ದಾರೆ ಇವರಿಬ್ಬರು, ಅರ್ಥ ಆಯ್ತಾ? ಯಾರು ಆಗ್ತಾ ಇಲ್ಲ. ನೆನ್ನೆ ಬಂದು ಕೇಳ್ತಾ ಇದ್ದಾನೆ ಅವನು, 130 ರೂಪಾಯಿ ಹಾಕ್ತೀವಣ್ಣ ಅಂತಿದ್ದಾನೆ ಅವನು. ದೊಡ್ಡಬಳ್ಳಾಪುರದಲ್ಲಿ 85 ರೂಪಾಯಿ, ಅರ್ಥ ಆಯ್ತಾ? ಬಂಕಲ್ಲಿ ಗ್ಯಾಸ್ ಇದೆ. ಇವಾಗ ಇಮಿಡಿಯೇಟ್ಲಿ DC ಅವರೇ ಆಗಲಿ ಯಾರೇ ಆಗಲಿ ಹೋಗಿ ಅದನ್ನ ಸೀಸ್ ಮಾಡಬೇಕು. ಅಂದರೆ ಬಂಕಲ್ಲಿ ಗ್ಯಾಸ್ ಇದ್ರು ಆಗ್ತಾ ಇಲ್ಲ, ಅವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. 130 ರೂಪಾಯಿ ಹಾಕ್ತೀವಿ, ಇವಾಗ ಹಾಕ್ತೀವಿ ಅಂತಿದ್ದಾರೆ ಅವರು. ನಾವೆಲ್ಲ ಹೋಗ್ಬೇಕಾ ಇದ್ದೀವಿ. ನಾವೆಲ್ಲ ಪಕ್ಕದಲ್ಲಿ ದೊಡ್ಡಬಳ್ಳಾಪುರ, ವಿಜಯಪುರ, ದೇವನಹಳ್ಳಿಯಲ್ಲಿ 85 ಇದೆ. ಮತ್ತು ಇಲ್ಲಾಕೆ ಅಷ್ಟಂತ ಕಾಸ್ಟ್? ಅವರು ಇಲ್ಲಿ ಇಬ್ಬರಿದ್ದಾರೆ, ಇಬ್ಬರಿಂದ ಮಾತಾಡ್ಕೊಂಡು ನೀನು ತರಿಸ್ದೆ, ನಾನು ಹಾಕ್ತೆ ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಅಡ್ಜಸ್ಟ್ಮೆಂಟಿಂಗ್. ಚಿಕ್ಕಬಳ್ಳಾಪುರ 35 ಅಂತ ಹೇಳ್ತಾರಲ್ವಾ, ಅಲ್ಲೇ 1 ಲೀಟ್ರಿಗೆ ಎಷ್ಟು ತೊಗೊಳ್ತಾರೆ ಬೆಲೆ? 85 ರೂಪಾಯಿ ಸರ್. ಅಲ್ಲಿ ಡಿಮ್ಯಾಂಡ್ ಹೇಗಿದೆ? ಅಲ್ಲೂ ಡಿಮ್ಯಾಂಡ್ ಇದೆ ಸರ್. ಅಲ್ಲೂ ಕ್ಯೂವಲ್ಲಿದ್ದು ನಿಂತ್ಕೋಬೇಕು ಸರ್. ಅಲ್ಲಿ 3 ಬಂಕಲ್ಲೂ ಇದೆ. ಬಟ್ ನಮ್ಮಲ್ಲಿ ಯಾಕೆ ತೊಂದರೆ ಅಂತ ಅವರಿಬ್ಬರು ಏನು ಅಂಡರ್ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮ್ಗೆ ತರಿಸ್ತಾ ಇಲ್ಲ ಸರ್ ಬಂಕ್. 2 ಲೀಟ್ರಿಗೆ ಮಾತ್ರ ನೀವು ಗಾಡಿ ಓಡಿಸ್ಬೇಕಾಗುತ್ತೆ. ಅದರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದರಿಂದ ಇಲ್ಲಿ ನೋಡಿದ್ರೆ 130 ರೂಪಾಯಿ ಅಂದರೆ ನಾವು ಹಾಕ್ತೀವಿ, ಇಲ್ಲಾಂದರೆ ಹಾಕಲ್ಲ ಅಂತ ಅವ್ರ ಪರಿಸ್ಥಿತಿ. ಈಗ ಯಾವ ರೀತಿ ನಿಮಗೆ ತೊಂದರೆ ಆಗ್ತಾ ಇದೆ? ಇದು ಈ ಪಬ್ಲಿಕ್ ಇವಾಗ ಕಾಸು ನಾವು ಜಾಸ್ತಿ ಕೇಳಿದ್ರೆ ಯಾರು ಕೊಡಲ್ಲ ಸರ್. ನಾವು ಇರೋದೇ 40 ರೂಪಾಯಿ ತೊಗೊತೀವಿ ಮಿನಿಮಮ್. ಇವಾಗ ಗ್ಯಾಸ್ಗೆ ಅಲ್ಲಿ ಹೋಗಿ ಬರೋಷ್ಟೇ ನಮ್ಗೆ ಏನು ಗಿಟ್ಬೇಡಕ್ಕೆ ಆಗಲ್ಲ. ಅಂದರೆ ಈಗ ನಿಮ್ಮ ಆಟೋ ಪೆಟ್ರೋಲ್ ಹಾಕಿ ಓಡಿಸೋಕ್ಕಾಗಲ್ಲ? ಆಗಲ್ಲ ಸರ್. ಪೆಟ್ರೋಲ್ ಹಾಕಿದ್ರೆ 10 ಕಿಲೋಮೀಟ್ರ್ ಬರಲ್ಲ ಸರ್. ಮೈಲೇಜು 10 ಕಿಲೋಮೀಟ್ರ್ ಬರಲ್ಲ ಪೆಟ್ರೋಲ್ನಾಗ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.